ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ. ಈ ಪ್ರಕರಣದ ಆರೋಪಿ ಬೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನ. ಈ ಪ್ರಕರಣದ ಬೈರತಿ ಬಸವರಾಜ್ಗೆ ಇದೀಗ ನ್ಯಾಯಾಂಗ ಬಂಧನ. 42ನೇ ACJM ನ್ಯಾಯಾಲಯದಿಂದ ಆದೇಶ ಬಂದಿದೆ. ಫೆಬ್ರವರಿ 26ರವರೆಗೆ ಬೈರತಿಗೆ ನ್ಯಾಯಾಂಗ ಬಂಧನ. ಮೊನ್ನೆಯಷ್ಟೇ ಸರೆಂಡರ್ ಆಗಿದ್ರು ಬಿಜೆಪಿಯ MLA. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ. ಅಕ್ಯೂಸ್ಡ್ ನಂಬರ್ 5 ಆಗಿದ್ದಾರೆ ಬೈರತಿ ಬಸವರಾಜ್. ಇದೀಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಫೆಬ್ರವರಿ 26ನೇ ತಾರೀಕಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಬೈರತಿ ಬಸವರಾಜ್ ಅವರನ್ನು. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಫೆಬ್ರವರಿ 15ನೇ ತಾರೀಕಿಗೆ ಬೆಂಗಳೂರಿನ ನ್ಯಾಯಾಲಯ ಅವರನ್ನು CID ಕಸ್ಟಡಿಗೆ ಕೊಟ್ಟಿತ್ತು. ಫೆಬ್ರವರಿ 12ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಅದಾದ ನಂತರ ಅವರನ್ನು ಬಂಧಿಸುವುದಕ್ಕೆ CID ತಯಾರಿ ಮಾಡಿಕೊಂಡಿತ್ತು. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದ ತಕ್ಷಣವೇ ಅವರನ್ನು ಬಂಧಿಸಲಾಗಿತ್ತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ CID ಅಧಿಕಾರಿಗಳು ಬಂಧಿಸಿದ್ರು. ಅದಾದ ನಂತರ ಅವರಿಗೆ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಟ್ರೀಟ್ಮೆಂಟನ್ನು ಕೊಟ್ಟ ನಂತರ ಅವರು ಸುಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾದ ನಂತರ ಮತ್ತೆ CID ಅವರು ತನಿಖೆಯನ್ನು ಮುಂದುವರೆಸಿದ್ರು. ಇದೀಗ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ 42ನೇ ACJM ನ್ಯಾಯಾಲಯ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಬೈರತಿ ಬಸವರಾಜ್ಗೆ ಇದೀಗ ನ್ಯಾಯಾಂಗ ಬಂಧನ. ಸರೆಂಡರ್ ಆಗಿದ್ರು ಮೊನ್ನೆ ಬೈರತಿ ಬಸವರಾಜ್. ಏನಾಗಬಹುದು ಎನ್ನುವಂತಹ ಕುತೂಹಲ ಇತ್ತು. ಇದೀಗ ಬೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನ. 2025ರಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣದ ಅಪ್ಡೇಟ್ ಇದು.